ಇಂಗ್ಲೆಂಡ್ನಲ್ಲಿ ಟೀಮ್ ಇಂಡಿಯಾದ ಕೆಲ ಆಟಗಾರರು ತಮ್ಮ ಅಗ್ರೆಷನ್ನಿಂದಲೇ ಸದ್ದು ಮಾಡಿದ್ರೆ ಸೈಲೆಂಟ್ ಆಗಿಯೇ ಎಲ್ಲರ ಮನ ಗೆದ್ದಿದ್ದು ಕನ್ನಡಿಗ ಕೆಎಲ್ ರಾಹುಲ್ ಅವರ ಆಟ, ಅವರ ತಾಳ್ಮೆಗೆ ಮಾಜಿ ಪ್ಲೇಯರ್ಸ್ ಕೂಡ ಶಹಬಾಸ್ ಹೇಳಿದ್ರು. ಸದ್ಯ ಟೀಮ್ ಇಂಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿರುವಂತ ರಾಹುಲ್ಗೆ ಐಪಿಎಲ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಟ್ರೇಡ್ ವಿಂಡೋ ಮೂಲಕ ಕೆಲ ತಂಡಗಳು ಗಾಳ ಹಾಕೋಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಕೆಕೆಆರ್ ಟೀಮ್ ಮುಂಚೂಣಿಯಲ್ಲಿದೆ. ಅಷ್ಟಕ್ಕೂ ಕೆಎಲ್ ರಾಹುಲ್ ಡೆಲ್ಲಿ ತಂಡವನ್ನ ಬಿಡ್ತಾರ? ಯಾಕೆ ಅವರ ಹೆಸರು ಚರ್ಚೆಗೆ ಬಂದಿದೆ? ರಾಹುಲ್ ನಿರ್ಧಾರ ಏನಾಗಬಹುದು? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 18ನೇ ಸೀಸನ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಮುಗಿದು ಜಸ್ಟ್ 2 ತಿಂಗಳಷ್ಟೇ ಕಳೆದಿದೆ. 2026ರ ಸೀಸನ್ ಶುರು ಆಗಬೇಕು ಅಂದ್ರೆ ಇನ್ನು 8 ತಿಂಗಳು ಕಾಯಬೇಕು. ಹೀಗಿದ್ರೂ ಐಪಿಎಲ್ ಫ್ರಾಂಚೈಸಿಗಳಲ್ಲಿ ಮಾತ್ರ ಮುಂದಿನ ಆವೃತ್ತಿಗೆ ಈಗಿನಿಂದಲೇ ಮಾಸ್ಟರ್ ಪ್ಲಾನ್ ರೆಡಿ ಆಗ್ತಾ ಇದೆ. ಟ್ರೇಡ್ ವಿಂಡೋ ಮೂಲಕ ಪ್ಲೇಯರ್ಸ್ ಎಕ್ಸ್ಚೇಂಜ್, ಖರೀದಿಗಾಗಿ ಲೆಕ್ಕಾಚಾರಗಳು ನಡೀತಾ ಇವೆ. ಆಲ್ರೆಡಿ ರೇಸ್ನಲ್ಲಿ ಒಂದಷ್ಟು ಹೆಸರುಗಳು ಓಡಾಡ್ತಾ ಇದ್ದು ಇದರಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಕೂಡ ಬಂದಿದ್ದಾರೆ. ಕೆಎಲ್ ಮೇಲೆ ಕಣ್ಣಿಟ್ರ ಕೆಕೆಆರ್ ಮತ್ತು ಸಿಎಸ್ಕೆ. ಇಂಗ್ಲೆಂಡ್ ಟೂರ್ನಲ್ಲಿ ಸ್ಥಿರ ಪ್ರದರ್ಶನ ನೀಡಿರುವಂತ ಕೆಎಲ್ ರಾಹುಲ್ ಫುಲ್ ಶೈನ್ ಆಗ್ತಿದ್ದಾರೆ. ಅವರೆಂಥ ಸ್ಟಾರ್ ಆಟಗಾರ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ. ಐಪಿಎಲ್ನಲ್ಲೂ ಕೂಡ ರಾಹುಲ್ ಬಿಗ್ ಪ್ಲೇಯರ್. ಲಕ್ನೋ ತಂಡದಲ್ಲಿದ್ದ ರಾಹುಲ್ ಅವರನ್ನ 2025ರ ಐಪಿಎಲ್ಗೂ ಮುನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಖರೀದಿ ಮಾಡಿತ್ತು. 18ನೇ ಸೀಸನ್ ನಲ್ಲಿ ಡಿಸಿ ಪರ ರಾಹುಲ್ ಒಳ್ಳೆ ಪ್ರದರ್ಶನ ನೀಡಿದ್ರು. ಆದ್ರೆ ಅದ್ಯಾಕೋ ನೆಕ್ಸ್ಟ್ ಸೀಸನ್ಗೆ ರಾಹುಲ್ ಬೇರೆ ಟೀಮ್ ಪಾಲಾಗ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಅದರಲ್ಲೂ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಕಣ್ಣಿಟ್ಟಿವೆ ಎನ್ನುವಂತ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಯಾಕಂದ್ರೆ ಕಳೆದ ಬಾರಿ ಈ ಎರಡೂ ತಂಡಗಳಿಂದಲೂ ಕೂಡ ನಿರೀಕ್ಷಿತ ಪ್ರದರ್ಶನ ಬಂದಿರಲಿಲ್ಲ. ಹೀಗಾಗಿ ನೆಕ್ಸ್ಟ್ ಸೀಸನ್ಗೆ ಮತ್ತಷ್ಟು ಸ್ಟ್ರಾಂಗ್ ಆಗೋಕೆ ಕೆಎಲ್ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಿದೆ. ವರದಿಗಳ ಪ್ರಕಾರ ಈ ಎರಡೂ ಟೀಮ್ಗಳು ತಮ್ಮ ತಂಡಕ್ಕೆ ರಾಹುಲ್ ರನ್ನ ಕರೆತಂದು ಕ್ಯಾಪ್ಟನ್ಸಿ ನೀಡುವಂತ ಪ್ಲಾನ್ ನಲ್ಲಿವೆ ಎನ್ನುವಂತ ಸುದ್ದಿ ಇದೆ. ಅಷ್ಟಕ್ಕೂ ಕೆಎಲ್ ರನ್ನ ಟಾರ್ಗೆಟ್ ಮಾಡೋಕೆ ಕಾರಣ ಕೂಡ ಇದೆ. ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಕ್ಯಾಪ್ಟನ್ ಆಗಿರುವಂತ ಅಜಿಂಕ್ಯ ರಹಾನೆಗೆ ಸದ್ಯ 37 ವರ್ಷ ವಯಸ್ಸು. ಸೊ ಯಾವಾಗ ಬೇಕಿದ್ರೂ ಅವರು ನಿವೃತ್ತಿಯನ್ನ ಘೋಷಣೆ ಮಾಡಬಹುದು. ಜೊತೆಗೆ ಕೆಕೆಆರ್ ತಂಡದಲ್ಲಿ ಯಾರೊಬ್ರು ಕೂಡ ಸ್ಟಾರ್ ಪ್ಲೇಯರ್ ಇಲ್ಲ. ಈತ ಸಿಎಸ್ಕೆ ಅದು ಕೂಡ ಸೇಮ್ ಟು ಸೇಮ್ ಕಥೆ. ಋತುರಾಜ್ ಗಾಯಕ್ವಾಡ್ಗೆ ಕ್ಯಾಪ್ಟನ್ಸಿ ನೀಡಿದ್ರು ಕೂಡ ಕ್ಲಿಕ್ ಆಗ್ತಾ ಇಲ್ಲ. ಇನ್ನು 2025ರಲ್ಲಿ ಧೋನಿ ಮತ್ತೆ ಸಿಎಸ್ಕೆ ಕ್ಯಾಪ್ಟನ್ ಆದ್ರೂ ಕೂಡ ತಂಡದಿಂದ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ, ಯಶಸ್ಸು ಸಿಗ್ಲಿಲ್ಲ. ಸೊ ಎರಡೂ ತಂಡಗಳು ಹೊಸ ಕ್ಯಾಪ್ಟನ್ನ ಹುಡುಕಾಟದಲ್ಲಿವೆ. ಇದಕ್ಕೆ ಪರ್ಫೆಕ್ಟ್ ಆಗಿ ಕಾಣ್ತಾ ಇರೋದೇ ಕೆಎಲ್ ರಾಹುಲ್. ಹೇಳಿ ಕೇಳಿ ಕೆಎಲ್ ರಾಹುಲ್ ವರ್ತ್ ಇರುವಂತ ಪ್ಲೇಯರ್. ಕ್ಯಾಪ್ಟನ್ ಆಗಿ ತಂಡವನ್ನ ಲೀಡ್ ಮಾಡುವಂತ ಕೆಪಾಸಿಟಿ ಇದೆ ಅವರಿಗೆ. ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಜೊತೆಗೆ ಸ್ಟಂಪ್ಸ್ ಹಿಂದೆ ನಿಂತು ಮ್ಯಾಜಿಕಲ್ ರೀತಿಯಲ್ಲಿ ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಬೇಲ್ಸ್ ಎಗರಿಸಿ ವಿಕೆಟ್ ತೆಗಿತಾರೆ. ಇನ್ನು ಬ್ಯಾಟಿಂಗ್ಗೆ ಬಂದ್ರೂ ಕೂಡ ಯಾರು ಕೆಮ್ಮಂಗಿಲ್ಲ. ಓಪನರ್ ಟು ಮಿಡಲ್ ಆರ್ಡರ್ ಯಾವ ಸ್ಲಾಟ್ ನಲ್ಲಿ ಕಣಕ್ಕಿಳಿಸಿದ್ರು ಮರು ಮಾತಾಡದೆ ಬ್ಯಾಟ್ ಬೀಸ್ತಾರೆ. ಸೆಟಲ್ ಆದ್ರು ಅಂದ್ರೆ ರನ್ಸ್ ಮಳೆ ಫಿಕ್ಸ್ ಅಂತಾನೆ ಲೆಕ್ಕ. ಐಪಿಎಲ್ ನಲ್ಲಿ ಈಗಾಗಲೇ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ಪ್ರೂವ್ ಮಾಡಿಕೊಂಡಿದ್ದಾರೆ. ಇದುವರೆಗೆ 145 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದು 46ರ ಸರಾಸರಿಯಲ್ಲಿ 5227 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 5 ಶತಕ ಹಾಗೆ 40 ಅರ್ಧ ಶತಕಗಳು ಸೇರಿವೆ. ಇವರ ಬ್ಯಾಟ್ನಿಂದ 457 ಬೌಂಡ್ರಿ ಹಾಗೆ 208 ಸಿಕ್ಸರ್ಗಳು ಬಂದಿವೆ. ಇನ್ನು 2025ರ ಸೀಸನ್ ಅಲ್ಲೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಪರ 150ರ ಆಸುಪಾಸಿನ ಸ್ಟ್ರೈಕ್ ರೇಟ್ ನಲ್ಲಿ 53ರ ಸರಾಸರಿಯಲ್ಲಿ 539 ರನ್ಗಳನ್ನ ಕಲೆ ಹಾಕಿದ್ರು. ಹೀಗಾಗಿ ರಾಹುಲ್ ತಂಡದಲ್ಲಿದ್ರೆ ಶಕ್ತಿ ಅನ್ನೋದು ಮಾಲೀಕರುಗಳು ಕೂಡ ಗೊತ್ತಿದೆ. ಹೀಗಾಗಿ ಕೆಎಲ್ ರಾಹುಲ್ ರ ಮೇಲೆ ಕಣ್ಣಿಟ್ಟಿದ್ದಾರೆ. ಇಲ್ಲಿ ಕೆಎಲ್ ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ ಬಿಡ್ತಾರೆ ಅನ್ನೋದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಡೆಲ್ಲಿಗಂತೂ ರಾಹುಲ್ ಅವರ ಅನಿವಾರ್ಯತೆ ಇದ್ದೇ ಇದೆ. ಸೊ ತಂಡದಿಂದ ಬಿಟ್ಕೊಡೋದು ಸ್ವಲ್ಪ ಡೌಟೇ ಇದೆ. ಆದ್ರೆ ಕೆಕೆಆರ್ ಮತ್ತು ಸಿಎಸ್ಕೆ ತಂಡಗಳು ಮಾತ್ರ ಹೊಸ ಕ್ಯಾಪ್ಟನ್ಗಳ ಹುಡುಕಾಟದಲ್ಲಿ ಇರೋದಂತೂ ಪಕ್ಕ. ಆಲ್ರೆಡಿ ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಬಟ್ ಯಾರು ಫೈನಲ್ ಆಗ್ತಾರೆ ಅನ್ನೋದೇ ಈಗಿರುವಂತ ಕುತೂಹಲ. ನಮಸ್ಕಾರ.